ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಅದೊಂದು ದಿನ ಸತ್ಯ ಮತ್ತು ಸುಳ್ಳು ಎರಡೂ ಜೊತೆಯಾಗಿ ಹೊರಟಿದ್ವಂತೆ. ಹಾಗೆ ನೋಡಿದರೆ ಸತ್ಯ ಮತ್ತು ಸುಳ್ಳು ಫ್ರೆಂಡ್ಸ್ ಅಂತ. ಅಕ್ಕಪಕ್ಕ ಇರೋರು, ಇದು ಸತ್ಯ ಆದರೆ ಇದು ಸುಳ್ಳು, ಇದು ಸುಳ್ಳು ಆದರೆ ಇದು ಸತ್ಯ, ಜೊತೆಯಾಗಿ ಹೋಗ್ತಾಯಿದ್ರು. ಸ್ವಲ್ಪ ದೂರ ಹೋದ್ಮೇಲೆ ಒಂದು ನದಿ ಬಂತು. ಇಬ್ಬರು ಸ್ನಾನ ಮಾಡುವ ತೀರ್ಮಾನವನ್ನು ತೆಗೆದುಕೊಂಡರು. ಹಾಗೆ ಸತ್ಯ ತನ್ನ ಬಟ್ಟೆಯನ್ನು ಕಳಚಿಡ್ತು, ಸುಳ್ಳು ಕೂಡ ತನ್ನ ಬಟ್ಟೆಯನ್ನು ಕಳಚಿಡ್ತು. ಇಬ್ಬರು ಹೋಗಿ ನದಿಯಲ್ಲಿ ಮುಳುಗಿದ್ರು, ಸ್ನಾನ ಮಾಡಿದ್ರು. ಸ್ನಾನ ಆದಮೇಲೆ ಸತ್ಯ ಸ್ನಾನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಸುಳ್ಳು ಮೊದಲೇ ಎದ್ದು ಬಂತಂತೆ. ಎದ್ದು ಬಂದು ಮೈ ಒರೆಸಿಕೊಂಡು ಸತ್ಯದ ಬಟ್ಟೆಯನ್ನು ಹಾಕಿಕೊಂಡು ಹೊರಟೇ ಬಿಡ್ತು. ಯಾವುದು ಹೇಳಿ? ಸುಳ್ಳು. ಸತ್ಯ ಬಂದಾಗ ಸತ್ಯಕ್ಕೆ ಉಳಿದಿದ್ದು ಸುಳ್ಳಿನ ಬಟ್ಟೆ. ಈ ಕಥೆ ಏನಿದೆ, ಇದು ಏನನ್ನು ಧ್ವನಿಸುತ್ತೆ ಅನ್ನೋದು ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಈ ದೇಶದಲ್ಲಿ ಸುಳ್ಳಿಗೆ ಒಂದು ಸಂಭ್ರಮ ಇರುತ್ತೆ. ಈ ದೇಶದ ಜನ ಸುಳ್ಳನ್ನು ಇಷ್ಟಪಡ್ತಾರೆ. ಯಾಕೆಂದರೆ ಸುಳ್ಳು ಅನ್ನುವುದು ನಿಮ್ಮನ್ನು ವಾಸ್ತವದ ನೋವಿನಿಂದ, ಅಸಹಾಯಕತೆಯಿಂದ ಪಕ್ಕಕ್ಕೆ ಕರ್ಕೊಬರುತ್ತೆ, ಒಂದು ಭ್ರಮೆಯನ್ನು ಸೃಷ್ಟಿಸುತ್ತೆ. ಆದ್ದರಿಂದ ಭಾರತೀಯರಿಗೆ ಸುಳ್ಳು ಭಾಳ ಇಷ್ಟ. ಅವರು ಸುಳ್ಳನ್ನು ನಂಬುತ್ತಾರೆ, ಸುಳ್ಳನ್ನು ಪೂಜಿಸ್ತಾರೆ. ಯಾರು ಸುಳ್ಳು ಹೇಳ್ತಾರೋ ಅವ್ರ ಬಗ್ಗೆ ಅವರಿಗೆ ಅಪಾರವಾದ ಅಭಿಮಾನ ಇರುತ್ತೆ. ಇದು ಭಾರತದ ಕಥೆ. ಈ ಭಾರತದ ಕಥೆಯನ್ನು ನಾನು ಈಗ ಹೇಳ್ತಾ ಇರೋದು ಕಾರಣ ಭಾರತದ ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ. 4-6 ದಿನಗಳ ಹಿಂದೆ ಏನು 2025-26ನೇ 2ನೇ ಕ್ವಾರ್ಟರ್ಸ್ನ ಆರ್ಥಿಕ ಬೆಳವಣಿಗೆಯ ದರ ಏನಿದೆ ಅದು ಪ್ರಕಟ ಆಯಿತು. ಮೋದಿಜಿ ಅವರು ಅದನ್ನು ಟ್ವೀಟ್ ಮಾಡಿದರು. ಭಾರತ ಆರ್ಥಿಕ ಬೆಳವಣಿಗೆ 8.2 ಅಂತ. ಇದು ಅತ್ಯದ್ಭುತವಾದ ಬೆಳವಣಿಗೆ, ಅನುಮಾನನೇ ಬೇಕಾಗಿಲ್ಲ. ವಿಶ್ವ ಎಲ್ಲ ಕಡೆ ಆರ್ಥಿಕ ಕುಸಿತ ಎನ್ನುವುದು ಕಾಣ್ತಾ ಇರಬೇಕಾದ್ರೆ ಭಾರತ 8.2 ಆರ್ಥಿಕ ಬೆಳವಣಿಗೆ ಸಾಧಿಸಿದ್ದು ಸಾಮಾನ್ಯ ಅಲ್ಲ ಅಂತ ಎಲ್ಲರೂ ಮಾತನಾಡೋದು ಪ್ರಾರಂಭ ಮಾಡೋರು. ನಮಗೂ ಹೆಮ್ಮೆ ಆಗೋಯಿತು. ನಾವು ಎಷ್ಟು ಹೆಮ್ಮೆ ಆಯಿತು ಅಂದರೆ ನಾವು ಉಳಿದ ಬಗ್ಗೆ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದರೆ ಈಗ ಟೊಮೆಟೊ ಬೆಳೆ 100 ರೂಪಾಯಿ ಹೋಗಿದೆ, ಹಣದುಬ್ಬರ, ನಾವು ತಲೆ ಕೆಡಿಸ್ಕೊಂಡಿಲ್ಲ ಅಲ್ವಾ. ಅದರಂತೆ ನುಗ್ಗೆಕಾಯಿ, 2 ನುಗ್ಗೆಕಾಯಿ 100 ರೂಪಾಯಿ ಒಂದು, ನಾವು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಭಾರತದ ಆರ್ಥಿಕತೆ 8.2% ಅಂತ ಅಂದರೆ ನಮಗೇನ್ರಿ, ನುಗ್ಗೆಕಾಯಿಗೆ ಒಂದು ನುಗ್ಗೆಕಾಯಿಗೆ 100-200 ರೂಪಾಯಿ ಆದರೂ ತಗೋತೀವಿ. ಮೋದಿಜಿ ಆರ್ಥಿಕ ಬೆಳವಣಿಗೆ ಎಲ್ಲೋ ತಗೊಂಡೋಗ್ಬಿಟ್ಟಿದ್ದಾರೆ. ನಾವು ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ. ಸಂಭ್ರಮ ಪಡೆಯೋದು, ಕುಣಿಯೋದು, ಅಬ್ಬಬ್ಬ ಶಿವ ಶಂಕರ ವಾಸುದೇವ. ಆಯಿತು, ಇದಾಯಿತು. ಈ ಸಂಭ್ರಮದಲ್ಲೇ ಮೋದಿಜಿಯವರು ಅಯೋಧ್ಯೆಗೂ ಹೋದರು, ಧ್ವಜ ಹಾರಿಸಿದ್ರು, ಎಲ್ಲೆಲ್ಲೋ ಬಂದರು, ತೀರ್ಥಯಾತ್ರೆ ಟೈಪ್ ಮಾಡಿದ್ರು. ಸಂತೋಷವೂ ಸಂತೋಷ. ಇಡೀ ದೇಶದಲ್ಲಿ ಸಂತೋಷ, ಸಂಭ್ರಮ ಬಿಟ್ಟರೆ ಯಾವುದೂ ಇಲ್ಲ. ಹಾಗೇನೆ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು ಕುಣಿದಾಡಿದ್ರು. ಭಾರತದ ಆರ್ಥಿಕತೆ 8.2%. ಅಬ್ಬಬ್ಬಾ ಶಿವ ಶಿವ. ಯೂಟ್ಯೂಬರ್ಸ್ಗಳು, ಮೋದಿ ಪರವಾಗಿದ್ದ ಆರ್ಥಿಕ ತಜ್ಜರು ಎಲ್ಲ ಕುಣಿದಾಡಿ ತೈ 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 ಅಂತ ಕುಣಿದಾಡ್ಬಿಟ್ರು. ಹಾಗೆ ಕೆಲವರು ಈ ಬಗ್ಗೆ ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ನೀವು ಕಳೆದ ಬಾರಿ ನಮ್ಮ ಆರ್ಥಿಕ ಇದಕ್ಕೆ ಹೋಲಿಸಿದರೆ 5 ಪಾಯಿಂಟ್ ಚಿಲ್ಲರೆ ಇದ್ದಿದ್ದು ಒಮ್ಮೆಲೆ 8.2 ಹೋಯಿತು ಅಂದರೆ ಇದೇನು, ಇದು ಯಾಕೆ ಹೀಗೆ ಹೋಯಿತು? ಶುರುವಾಯಿತು ರಿಸರ್ಚು. ಹೌದಾ, 8.2ಗೆ ಹೋಗಿದ್ದು ಹೌದಾ ಆರ್ಥಿಕತೆ? ಯಾಕೆಂದರೆ ಅಮೇರಿಕ ಬೇರೆ, ಇನ್ನು ನಮ್ಮ ಟ್ರೇಡ್ ಇದಾಗಿಲ್ಲ, ಅವ್ರ ಟ್ಯಾರಿಫ್ನಿಂದಾಗಿ ನಮ್ಮ ರಫ್ತು ಎಲ್ಲ ಹೊಡ್ಸ್ಕೊಂಡು ಹೋಗ್ತಾ ಇದೆ ಅಮೇರಿಕ. ಹಾಗಿದ್ದರೆ ಇದೆಲ್ಲೋ ಮೀರಿದ್ರ ಸಂತೋಷಪಟ್ಟರು ಜನ. ಅಮೇರಿಕ ಟ್ರಂಪ್ ಕ್ಯಾರೇ ಇಲ್ಲರಿ ನಮಗೆ, ವಿ ಡೋಂಟ್ ಕ್ಯಾರ್. ಅವ್ನು ಟ್ರಂಪ್ ಅಲ್ಲ, ಯಾವ ಇಡೀ ವಿಶ್ವ ನಮ್ಮನ್ನು ಟ್ಯಾರಿಫ್ ಹಾಕಿದ್ರು ನಾವು ಕ್ಯಾರ್ ಮಾಡಲ್ಲ. ಯಾಕಂದ್ರೆ ನಮ್ಮ ಮೋದಿಜಿ ಇದ್ದಾರೆ. ಮೋದಿಜಿ ಇದ್ದರೆ ಎಲ್ಲದೂ ಮುಲ್ಕಿನ್, ನಾ ಮುಲ್ಕಿನ್ ಅನ್ನೋದೇ ಇಲ್ಲ ಅಂತ ಜನ ಮಾತನಾಡಿದ್ರು. ಸಂತೋಷ ಸಂತೋಷ ಸಂತೋಷ. ಇದೇ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕ್ ಒಂದು ವರದಿ ಬಂತು. ಅದು ನವೆಂಬರ್ 2ನೇ ತಾರೀಕು ಬಂದಂಥ ವರದಿ.
ಈ ವರದಿ ಏನಿದೆ ಅದನ್ನು ನೋಡಿದ್ರೆ ತಾವು ದಯವಿಟ್ಟು ವರ್ಲ್ಡ್ ಬ್ಯಾಂಕ್ ವೆಬ್ಸೈಟಿಗೆ ಹೋಗಿ ನೋಡಬೇಕು. ನಾನೆಲ್ಲ ಬಂದ್ಕೊಂಡು ಇಲ್ಲಿ ಬುರುಡೆ ಬಿಡ್ತಾ ಇಲ್ಲ. ವರ್ಲ್ಡ್ ಬ್ಯಾಂಕ್ ವರದಿಯನ್ನು ನೋಡಿ ನಾನು ಮಾತನಾಡ್ತಾ ಇದ್ದೀನಿ. ತಾವು ದಯವಿಟ್ಟು ವರ್ಲ್ಡ್ ಬ್ಯಾಂಕ್ ವೆಬ್ ಪೇಜಿಗೆ ಹೋಗಿ ಅದು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವ ವರದಿ ಏನಿದೆ ಇದು ಮಹತ್ತರ ಅಂಶಗಳನ್ನು ಒಳಗೊಂಡಿದೆ. ಇದರಲ್ಲಿ ಭಾರತವನ್ನು ಸಿ ಕ್ಯಾಟಗರಿಯಲ್ಲಿ ಮುಂದುವರಿಸಲಾಗಿದೆ. ಸಿ ಕ್ಯಾಟಗರಿ ಅಂದರೆ ಏನು? ಸಿ ಕ್ಯಾಟಗರಿ ಅಂದರೆ ಬಹಳ ಮುಖ್ಯವಾಗಿ ಯಾವ ಅಂಕಿಅಂಶಗಳನ್ನು ನೀಡಲಾಗಿದೆಯೋ ಭಾರತ ಆ ಅಂಕಿಅಂಶಗಳು ವಿಶ್ವಾಸಾರ್ಹ ಅಲ್ಲ, ನಂಬಿಕೆಗೆ ಅರ್ಹವಲ್ಲ. ಇಡೀ ಆ ಅಂಕಿಅಂಶಗಳಿಂದ ಅದು ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟು, ಅದರಲ್ಲಿ ದೋಷಗಳಿವೆ, ಇದು ಸಂಪೂರ್ಣ ನಂಬಲಾರ್ಹ ಅಲ್ಲ ಅನ್ನೋ ಮಾತನ್ನು ಕೂಡ ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ತನ್ನ ಲೇಟೆಸ್ಟ್ ವರದಿಯಲ್ಲಿ ಹೇಳಿದೆ. ಭಾರತದ ಅಂಕಿಅಂಶಗಳೇ ವಿಶ್ವಾಸಾರ್ಹ ಅಲ್ಲ ಅಂದರೆ ಇದಕ್ಕೆ ಯಾರು ಜವಾಬ್ದಾರರು? ಭಾರತ ಏನು ಈ ಒಂದು 8.2% ಗ್ರೋತ್ ಏನು ಹೇಳ್ತಾ ಇದೆ ಇದು ನಂಬಿಕೆಗೆ ಅರ್ಹವಲ್ಲ ಅಂತ. ಇದರದ್ದು ಮರ್ಯಾದೆ ಹೋಗೋದು ಯಾರ್ದು? ಒಂದು ದೇಶದ ಅಂಕಿಅಂಶಗಳ ಸರ್ಕಾರದ ಅಂಕಿಅಂಶ ವಿಶ್ವಾಸಾರ್ಹ ಅಲ್ಲ ಅಂದರೆ ಮರ್ಯಾದೆ ಹೋಗೋದು ಯಾರ್ದು ಸರ್? ಯೋಚನೆ ಮಾಡಿ ಒಂದು ನಿಮಿಷ. ಯಾಕೆಂದರೆ ವರ್ಲ್ಡ್ ಬ್ಯಾಂಕ್ ಏನಿದೆ ಈ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರ್ಲ್ಡ್ ಬ್ಯಾಂಕ್ ವರದಿ ಬಹಳ ಮುಖ್ಯವಾದ್ದು. ಮತ್ತು ವರ್ಲ್ಡ್ ಬ್ಯಾಂಕ್ನಲ್ಲಿ ಭಾರತೀಯರೇ ಇರೋದು. ಹಾಗೆ ಹೇಳ್ಬಿಟ್ಟು ಮೋದಿಜಿ ಕಂಡ್ರಾಗಲ್ಲ ಕಣ್ರಿ, ಅದಕ್ಕೆ ಹೇಗೆ ಮಾಡ್ತಾರೆ? ಅಲ್ಲಿ ಅತಿ ಹೆಚ್ಚು ವರ್ಲ್ಡ್ ಬ್ಯಾಂಕ್ನಲ್ಲಿ ಭಾರತೀಯರೇ ಇದ್ದಾರೆ, ಅಧ್ಯಕ್ಷರಿಂದ ಪ್ರಾರಂಭವಾಗಿ. ಆದ್ದರಿಂದ ಅವ್ರಿಗೆ ಮೋದಿಜಿ ಕಂಡ್ರಾಗಲ್ಲ, ಅವರ ಮಾಡ್ತಾರೆ. ಈ ರೀತಿ ವಾದಗಳನ್ನು ಬಿಟ್ಕೊಳ್ಬೇಕು ಅಲ್ವಾ? ಬಿಟ್ಟು ಇದನ್ನು ನೋಡಬೇಕು. ಸೊ ಒಂದು ನೀವು ಮೂರನೇ ಅತಿ ದೊಡ್ಡ ಆರ್ಥಿಕತೆ ಅಂತಂದರೆ ಈಗ ಫಾರ್ ದ ಸೇಕ್ ಆಫ್ ಡಿಸ್ಕಷನ್ 8.2% ಏನಿದೆ ಗ್ರೋತ್ ಅಂದರೆ ಇದರಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಯಾರ್ದು? ಅದಾನಿ ಆ್ಯಂಡ್ ಅಂಬಾನಿ. ಅಂದರೆ ವಾಟ್ ಇಟ್ ಶೋಸ್, ಅದಾನಿ ಮತ್ತು ಅಂಬಾನಿಯ ಆರ್ಥಿಕ ಬೆಳವಣಿಗೆಯ ದರ ಅತ್ಯದ್ಭುತವಾಗಿದೆ, ಸಾಮಾನ್ಯ ಜನರಿಂದ ಅಲ್ಲ. ದಟ್ ಈಸ್ ಒನ್ ಥಿಂಗ್. ಎರಡನೇದು ನಾವು ಏನು ಅಂದರೆ ಭಾಳ ಅರ್ಥ ಮಾಡ್ಕೋಬೇಕಾದ್ದು ಹೇಗೆ ಅಂತ ಗೊತ್ತಾ ನಿಮಗೆ? ವಾರ್ಷಿಕ ತಲಾ ಆದಾಯ ಭಾಳ ಇಂಪಾರ್ಟೆಂಟ್. ಅಂದರೆ ಒಬ್ಬ ಭಾರತೀಯನಿಗೆ ಒಂದು ವರ್ಷದಲ್ಲಿ ಬರುವ ಆದಾಯ ಎಷ್ಟು? ನಾವು ಅದನ್ನು ಕಡೆಗೆ ಪರ್ಚೇಸಿಂಗ್ ಪವರ್ನಲ್ಲಿ ನೋಡಬೇಕಾಗತ್ತೆ. ಖರೀದಿಸುವ ಶಕ್ತಿ ಇದೆಯಾ ಅವನಿಗೆ, ಇಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡಿದ್ರೆ ಈ ಒಂದು ವಾರ್ಷಿಕ ತಲಾ ಆದಾಯ ಇಲ್ಲಿ ಕೆಲವು ಕುತೂಹಲಕರ ಅಂಶಗಳಿದೆ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅದೇನು ಅಂದರೆ ಈ 2025ರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ವಾರ್ಷಿಕ ತಲಾ ಆದಾಯ ಇರುವ ರಾಜ್ಯ ಯಾವುದು ಗೊತ್ತಾ ನಿಮಗೆ? ಪ್ಲೀಸ್ ಕೈಂಡ್ಲಿ ಗೂಗಲ್ ಮಾಡಿ, ಸಿಗುತ್ತೆ. ಅಂಕಿಅಂಶಗಳು ಸಿಗ್ತವೆ, ವರ್ಲ್ಡ್ ಬ್ಯಾಂಕ್ ಅಂಕಿಅಂಶ ಸಿಗುತ್ತೆ. ಅದರ ಪ್ರಕಾರ ಅತಿ ಹೆಚ್ಚು ವಾರ್ಷಿಕ ತಲಾ ಆದಾಯ ಇರುವ ರಾಜ್ಯ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕ. ನಾವು ಕರ್ನಾಟಕ ಈಸ್ ನಂಬರ್ 1. ಹಿಂದಿನ ವರ್ಷ 2023-24ರಲ್ಲಿ ಅತಿ ಹೆಚ್ಚು ವಾರ್ಷಿಕ ತಲಾ ಆದಾಯ ಗೋವಾಕ್ಕೆ ಇತ್ತು. ಈಗ ನಾವು ಗೋವಾವನ್ನು ಬೀಟ್ ಮಾಡಿದ್ದೇವೆ ಕರ್ನಾಟಕ. ಅಂದರೆ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ಕರ್ನಾಟಕದಲ್ಲಿ ಜಾರಿಗೆ ಬಂದಂತಹ ಗ್ಯಾರಂಟಿ ಯೋಜನೆಗಳು ಮನಿ ಫ್ಲೋ, ಮಾರ್ಕೆಟ್ನಲ್ಲಿ ಮನಿ ಫ್ಲೋ, ಹಣ ಹರಿಯುವಿಕೆ ಅದನ್ನು ಹೆಚ್ಚು ಮಾಡಿದೆ. ಆ ಕಾರಣದಿಂದಾಗಿ ಜನ ಖರೀದಿಸುವ ಹಕ್ಕನ್ನು, ಖರೀದಿಸುವುದೇನು ಪವರ್, ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ವಾರ್ಷಿಕ ತಲಾ ಆದಾಯ ಕರ್ನಾಟಕದಲ್ಲಿ ನಂಬರ್ 1. ಕರ್ನಾಟಕವೇ ನಂಬರ್ 1 ವಾರ್ಷಿಕ ತಲಾ ಆದಾಯದಲ್ಲಿ. ಆಯಿತಾ? ಆದ್ದರಿಂದ ನಮಗೆ GDP ಗ್ರೋತ್ ಏನಿದೆ, ಗ್ರೋತ್ಗಿಂತ ಬಹಳ ಮುಖ್ಯವಾದ್ದು ವಾರ್ಷಿಕ ತಲಾ ಆದಾಯ ಅಥವಾ ಪರ್ ಕ್ಯಾಪಿಟಾ ಇನ್ಕಮ್. ಯಾಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ದುಡಿತಾನೆ ಒಂದು ವರ್ಷದಲ್ಲಿ ಅಂತ. ಸೊ ಇದರ ಪ್ರಕಾರ ನಾನು ನಿಮಗೆ ಅಂಕಿ ಅಂಶಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ. ಕರ್ನಾಟಕದ ವಾರ್ಷಿಕ ತಲಾ ಆದಾಯ ಈಗೇನಿದೆ 2,04,605 ರೂಪಾಯಿಗಳಿವೆ. ಎಷ್ಟು ಹೇಳಿ? ಕರ್ನಾಟಕದ
ಒಬ್ಬ ವ್ಯಕ್ತಿಯ ವಾರ್ಷಿಕ ತಲಾ ಆದಾಯ ಸರಾಸರಿ ಆದಾಯ 2,04,600 ಇದೆ. ಹಾಗಿದ್ದರೆ ಇಡೀ ಇಂಡಿಯಾದಲ್ಲಿ ಅತಿ ಕಡಿಮೆ ವಾರ್ಷಿಕ ತಲಾ ಆದಾಯ ಇರೋದಿಲ್ಲಿ. ಇದು ಕುತೂಹಲಕರವಾದದ್ದು. ಇದರ ವ್ಯತ್ಯಾಸವನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನು ಹೇಳ್ತಾ ಇರ್ತೀನಿ, ದಕ್ಷಿಣ ಮತ್ತು ಉತ್ತರ ಭಾರತದ ನಡುವೆ ನೀವು ಹೋಲಿಕೆ ಮಾಡಿದರೆ ಉತ್ತರ ಭಾರತ ಆರ್ಥಿಕವಾಗಿ ದಕ್ಷಿಣ ಭಾರತಕ್ಕಿಂತ ಅತಿ ಹೆಚ್ಚು ಪ್ರಬಲವಾಗಿದೆ, ಆರ್ಥಿಕತೆ ಗಟ್ಟಿಯಾಗಿದೆ, ಜನರ ವಾರ್ಷಿಕ ತಲಾ ಆದಾಯ ಜಾಸ್ತಿ ಇದೆ, ಜನರ ಖರೀದಿಸುವ ಶಕ್ತಿ ಹೆಚ್ಚಿದೆ. ಯಾಕೆ? ನಾವು ದಕ್ಷಿಣ ಭಾರತೀಯರು ಉತ್ತರ ಭಾರತದ ಹಾಗೆ ಬರೀ ದೇವರು ಹಿಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಕೋಮುವಾದ ಮಾಡ್ಕೊಂಡು ಬೆಂಕಿ ಹಚ್ಕೊಂಡು ಯಾರ್ದೋ ಹೆಣ ಕೆಡಗಿ ನಾವು ರಾಜಕೀಯ ಮಾಡಿಲ್ಲ ಸಾರ್. ನಾವು ದಕ್ಷಿಣದಲ್ಲಿ ಡಿಫ್ರೆಂಟ್ ಆದ ಚಳುವಳಿ ಇತ್ತು. ನೀವು ಕರ್ನಾಟಕದಲ್ಲಿ ತಗೊಂಡ್ರೆ ನಮ್ಮನ್ನೆಲ್ಲ ಎಚ್ಚರಗೊಳಿಸುವುದಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಇದ್ದರು, ಶಿಶ್ನಾಳ್ ಶರೀಫ್ ಇದ್ದರು, ಕುವೆಂಪು ಇದ್ದರು ಅಲ್ವಾ. ಹಾಗೆಯೇ ನೀವು ತಮಿಳುನಾಡಿನಲ್ಲಿ ಅಲ್ಲಿ ದ್ರಾವಿಡ ಚಳವಳಿ ಇತ್ತು. ಮನುಷ್ಯನ ಬದುಕನ್ನು ಎತ್ತರಿಸುವಂತಹ ಚಳವಳಿಗಳು, ಸಮಾನತೆಯ ಚಳವಳಿಗಳು, ಅದು ಇಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಈ ರಾಜ್ಯಗಳು ಹೋಗುವಂಥ ಮಾಡ್ತವೆ. ಉತ್ತರದಲ್ಲಿ ವಾರ್ಷಿಕ ತಲಾ ಆದಾಯ ಹೇಳ್ತೀನಿ, ಈಗ 20 ವರ್ಷ ನಿತೀಶ್ ಕುಮಾರ್ ಅವರು ಏನೇನೋ ಮಾಡಿದ್ರು ಅಂತೀವಲ್ವ, ಅತಿಯಾದ ಅಭಿವೃದ್ಧಿ ಅಂತ ಹೇಳ್ಕೊಂಡು ಮೋದಿ ಜಿ ಮತ್ತು ನಿತಿನ್ ಜಿ ಅವರು ಕುಣಿದಾಡದಾರಲ್ಲ, ಅಲ್ಲಿಯ ಜನ 10,000 ರೂಪಾಯಿ ತಗೊಬಿಟ್ಟು ಅವ್ರನ್ನ ಆರಿಸ್ತಾರಲ್ಲ, ಅವರು ಭಾರತದಲ್ಲೇ ಅತಿ ಕಡಿಮೆ ವಾರ್ಷಿಕ ತಲಾ ಆದಾಯ ಇದೆ. ಬಿಹಾರದ ವಾರ್ಷಿಕ ತಲಾ ಆದಾಯ 50,735 ರೂಪಾಯಿಗಳು. ಅಂದರೆ ಕರ್ನಾಟಕಕ್ಕಿಂತ ಅರ್ಧಕ್ಕಿಂತ ಕಡಿಮೆ ವಾರ್ಷಿಕ ತಲಾ ಆದಾಯ ಇದೆ ಬಿಹಾರದಲ್ಲಿ. ಆ ಕಾರಣಕ್ಕಾಗಿ ಬಿಹಾರಿಗಳು ದಕ್ಷಿಣ ಭಾರತಕ್ಕೆ ಬರ್ತಾರೆ. ದಕ್ಷಿಣ ಭಾರತಕ್ಕೆ ಬಂದು ನಮ್ಮ ಹೋಟೆಲ್ಗಳಲ್ಲಿ ಕಾಣ್ತಾರೆ, ದಟ್ ಉಳಿದು ಮನೆ ಬಿಲ್ಡಿಂಗ್ ಕಟ್ಟಡಗಳಲ್ಲಿ ಕಾಣ್ತಾರೆ. ಅಲ್ಲಿ ಆದಾಯ ಇಲ್ಲ. ಓಕೆ, ಫೈನ್. ಸೆಕೆಂಡ್ ಯಾರ್ದು ಗೊತ್ತಾ? ಮಾದರಿ ಆಡಳಿತ, ಬುಲ್ಡೋಜರ್ ರಾಜಕಾರಣ. ಮಾತಾಡಿದರೆ ಬುಲ್ಡೋಜರ್ ಹತ್ತೀವಿ. ಮಹಾನ್ ಸಾಧು ಸಂತರು ಅಲ್ಲಿರೋರೆಲ್ಲ ಹಾಗೆ, ಅಲ್ಲಿ ಅಯೋಧ್ಯನೂ ಅಲ್ಲೇ ಇದೆ, ಎಲ್ಲ ಪುಣ್ಯಕ್ಷೇತ್ರಗಳು ಇವೆ. ಆದರೆ ಜನರ ಬದುಕು ಡಡ್ 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 ಡ. ಈ ಅಂಕಿಅಂಶಗಳ ಪ್ರಕಾರ ಉತ್ತರ ಪ್ರದೇಶದ ವಾರ್ಷಿಕ ತಲಾ ಆದಾಯ 74,141 ರೂಪಾಯಿ ಇದೆ. ಏನು ಮಾಡಿದ್ರು ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರು? ಏನು ಮಾಡ್ತು BJP ಆಡಳಿತ? ಯಾಕೆ ಜನರ ಆರ್ಥಿಕ ಸ್ಥಿತಿ ಸುಧಾರಿಸ್ತಾ ಇಲ್ಲ? ಯಾಕೆ ವಾರ್ಷಿಕ ತಲಾ ಆದಾಯ ಯಾಕೆಂದರೆ ದೇ ಆರ್ ಡೈವರ್ಟಿಂಗ್. ಅವರು ಈ ಬುಲ್ಡೋಜರ್ ರಾಜಕಾರಣ ಇದೆಯಲ್ಲ, ಅವರು ಅಭಿವೃದ್ಧಿ ಕಡೆ ಗಮನನೇ ಕೊಟ್ಟಿಲ್ಲ. ಹಿಂದೂ ಮುಸ್ಲಿಂ ಯಾವುದಕ್ಕೋ ಮುಸ್ಲಿಮರು ಸಿಕ್ಕಾಕೊಳ್ಳೋದು, ಅವ್ರ ಬಿಲ್ಡಿಂಗ್ಗಳನ್ನ ಕಡಗೋದು, ಬುಲ್ಡೋಜರ್ ಓಡಿಸೋದು, ಅದಕ್ಕೆಲ್ಲರಿಗೂ ಸಂತೋಷ ಸಂತೋಷ. ಹಬ್ಬ ನಮ್ಮ ಯೋಗಿ ಕಂಡ್ರಿ ಅವ್ರು ಈ ದೇಶದ ಪ್ರಧಾನಿ ಆಗಬೇಕು ನೋಡಿ, ಎಲ್ಲ ಬುಲ್ಡೋಜರ್ ಹಾಕ್ಬಿಡ್ತಾರೆ. ಅವರು ಮುಸ್ಲಿಮರು ಮಾಡಿದ್ದಕ್ಕೆಲ್ಲ ಬುಲ್ಡೋಜರ್ ಹಾಕ್ಬಿಡ್ತಾರೆ. ಅತ್ಲಾಗಿ ಇದನ್ನು ಕೆಡಕ್ತಾರೆ, ಅದನ್ನು ಕೆಡಕ್ತಾರೆ, ಎಲ್ಲ ಕಡೆ ಬುಲ್ಡೋಜರು. ತಾಜ್ ಮಹಲು ಕೆಡಕ್ತಾರೆ, ಇದ್ರ ಮಿನಾರು ಕೆಡಕ್ತಾರೆ, ಎಲ್ಲ ಕೆಡದಾಕ್ಬಿಡ್ತಾರೆ. ಮೋದಿಜಿ ಬರ್ತಾರೆ ಅಂತ ಹೇಳ್ಕೊಂಡು ಜನ ಸಾಯ್ತಿದ್ದಾವೆ. ನಮ್ಮ ದಕ್ಷಿಣದಲ್ಲೂ ಕೂಡ ದಕ್ಷಿಣದವರಿಗೆ ನಮ್ಮಲ್ಲಿ ಬರೋ ಸರ್ಕಾರಗಳ ಶಕ್ತಿ ಗೊತ್ತಿಲ್ಲ ಅಲ್ವಾ. ಅವ್ರಿಗೇನಿದ್ರು ಯೋಗಿ ಅದು ಕೆಲವರಿದ್ದಾರೆ ಓಡಾಡ್ತಿರ್ತಾರೆ. ಆದರೆ ಬಹಳ ಖುಷಿ ಪಡೋದು ಅಂದರೆ ಏನು ಗೊತ್ತಾ? ಕರ್ನಾಟಕದ ವಾರ್ಷಿಕ ತಲಾ ಆದಾಯ ನಂಬರ್ 1ನಲ್ಲಿದೆ ಅನ್ನೋದು. ಆಯಿತಾ? ನಾನು ಇದನ್ನೆಲ್ಲ ಇವತ್ತಿಗೆ ಮಾತನಾಡುವಾಗ ನಾನು ವಿಶ್ವ ಬ್ಯಾಂಕ್ ವರದಿಯನ್ನು ನನ್ನ ಕೈಲಿ ಇಟ್ಕೊಂಡಿದ್ದೀನಿ. ಈ ಪೇಪರ್ನಲ್ಲಿ ಬರೆದುಕೊಂಡಿದ್ದೀನಿ. ಯಾವ್ಯಾವ ಅಂಕಿಅಂಶಗಳು ಹೇಗಿವೆ ಅನ್ನೋದನ್ನು ಕೂಡ ನಾನು ಬರ್ಕೊಂಡಿದ್ದೀನಿ. ಅದರ ಪ್ರಕಾರ ನೋಡಿ 2024-25ರಲ್ಲಿ ಭಾರತದ GDP ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಇದೆ, ಅದು 5.6% ಇತ್ತು. ಅದು ತಕ್ಷಣ 8.2%ಗೆ ಹೋದರೆ ಅದು ಅಂಕಿಅಂಶಗಳು ಸರಿಯಾಗಿಲ್ಲ ಅಂತ. ಆದ್ದರಿಂದ ವರ್ಲ್ಡ್ ಬ್ಯಾಂಕ್ ನಮ್ಮನ್ನು C ಗ್ರೂಪ್ನಲ್ಲಿಟ್ಟಿದೆ, ನಂಬಲಾರಬಲ್ಲದ ಅಂಕಿಅಂಶಗಳನ್ನು ಕೊಡುವ ದೇಶ ಅಂತ. ಹಾಗಿದ್ದರೆ ವಿಶ್ವದಲ್ಲಿ ಮೊದಲ ಇದರಲ್ಲಿರೋದು ಈ ಬೆಳವಣಿಗೆ ಹೊಂದಿದ ದೇಶಗಳ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿರುತ್ತೆ ಅನ್ನೋದನ್ನು ಒಂದೇ ದೇಶದ ಉದಾಹರಣೆ ಕೊಡ್ತೇವೆ. ಸಿಂಗ್ಪುರದ ಒಟ್ಟು ವಾರ್ಷಿಕ ತಲಾ ಆದಾಯ $1,56,970. $1ಗೆ 90 ರೂಪಾಯಿ.
ಏನಲ್ಲ ಇದರಲ್ಲೂ ಕೂಡ ಮೋದಿಜಿ ಆರ್ಥಿಕತೆ ನಿರ್ಮಲಕ್ಕ ಎಲ್ಲ ಸೇರಿ ಬಿಡಲ್ಲ, ಅವರು ಸೆಂಚುರಿ ಹೊಡೆಸ್ತಾರೆ. 90 ರೂಪಾಯಿಗಲ್ಲ, ನಾವು ಸೆಂಚುರಿ ಹೊಡೆಸ್ತೀವಿ. ಆದ್ದರಿಂದ ಡಾಲರ್ ಬೆಲೆ 100 ರೂಪಾಯಿಗೂ ಹೋಗ್ಬೋದು. ಸೊ ಇದನ್ನು ನೀವು ಲೆಕ್ಕ ಹಾಕಿದರೆ ಸಿಂಗಪುರದ ಆರ್ಥಿಕ ಬೆಳವಣಿಗೆಗೂ ನಮ್ಮ ಅಲ್ಲಿಯ ಜನ ಅವ್ರಿಗೆ ಎಷ್ಟು ಆದಾಯ ಇದೆ, ನಮ್ಮದು ಎಷ್ಟು ಆದಾಯ ಇದೆ. ಯಾಕೆಂದರೆ ಸಿಂಗಪುರದಲ್ಲಿ ದೇ ಆರ್ ಕಮಿಟೆಡ್ ಟು ವರ್ಕ್ ಅಂತ. ಅವರಿಗೆ ಕೆಲಸ ಇದೆ. ನಮಗಿರುವ ಕೆಲಸ ಜನರನ್ನೆಲ್ಲ ತಗೊಂಡೋಗಿ ಗಂಟೆ ಹೊಡೆಯೋದು, ಅವ್ರನ್ನ ತಗೊಂಡೋಗಿ ನೀರಿನಲ್ಲಿ ಮುಳುಗಿಸೋದು, ಮ್ಯಾಲೆ ಇಳಿಸೋದು. ಈ ಬದುಕು ಸಂಬಂಧ ಇಲ್ಲ ನಮಗೆ. ಮೇಲ್ಗಡೆ ಇವಾಗ ಅಲ್ಲಿ ದೇವರು ನಿಮಗೆ ಸ್ವರ್ಗ ತೋರಿಸ್ತಾನೆ ಅಂತೇಳಿ ಇಲ್ಲಿ ನರಕವನ್ನು ಸೃಷ್ಟಿಸೋದು. ಇದು ಈ ದೇಶದ ಪರಿಸ್ಥಿತಿ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರವನ್ನು ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡ್ಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪ್ರತ್ಯೇಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.